ಓಂ ನಮೋ ಭಗವತೆ ಬಾದರಾಯಣಾಯ. ನಮೋ ಭಗವತ್ಯೈ ಅಂಬ್ರಣ್ಯೈ. ನಮೋ ದೇಹೇಂದ್ರಿಯ ಪ್ರಾಣಮನೋಭಿಮಾನಿನೇ ಪ್ರಾಣಾಯ. ಅಹೋ ದೇವರ್ಷಿರ್ಧನ್ಯೋಯಂ ಯಃ ಕೀರ್ತಿಂ ಶಾರ್ಗಧನ್ವನಃ ಗಾಯನ್ ಮಾಧ್ವ್ಯ ಗಿರಾತಂತ್ರ್ಯ ರಮಯತಿ ಆತುರಂ ಜಗತ್. ಭಾಗವತಸ್ಯ ಪ್ರಥಮೇ ಸ್ಕಂಧೆ ಷಷ್ಠೇ ಅಧ್ಯಾಯೇ ಬಾದರಾಯಣೇನ ಭಗವತಾ ಸಾಕಂ ಭಾಷಮಾಣಃ ನಾರದಃ ಸ್ವೀಯಾಂ ವಾಚೋಭಂಗೀಂ ಅನೇನ 40ತಮೇನ ಶ್ಲೋಕೇನ 40ನೇ ಶ್ಲೋಕದ ಒಂದಿಗೆ ಸಮಾಪಯತಿ. ಸರ್ವಂ ತಜಿದಮಾಖ್ಯಾತಂ ಯತ್ಪೃಷ್ಟೋಹಂ ತ್ವಯಾನಘ ಜನ್ಮ ಕರ್ಮ ರಹಸ್ಯಂ ಮೇ ಭವತಶ್ಚ ಆತ್ಮತೋಷಣಂ ಇತಿ. ಅಯಂ ಚ ನಾರದಃ ಕಲಹಪ್ರಿಯಃ ಅವಂಧ್ಯಕಾಲಃ ಇತಿ ಮಹಾಭಾರತೆ ಸಂಕೀರ್ತ್ಯಮಾನಃ ಸರ್ವಮಪಿ ಸ್ವಸ್ಯ ಜೀವನಸ್ಯ ವೃತ್ತಾಂತಂ ನಿರೂಪಯಾಮಾಸ ಭಗವಂತಂ ಮಹಾಮುನಿಂ ವೇದವ್ಯಾಸಂ. ಅಪಿ ಚ ಭಗವತಃ ಕೀರ್ತನೇನ ಯತ್ ಸ್ವಪ್ರಯೋಜನಂ ಲಭ್ಯತೆ ಭಗವತ್ ಸಾಕ್ಷಾತ್ಕಾರ ರೂಪಂ ತದಪಿ ಪ್ರಥಮಂ 37 ಶ್ಲೋಕೆ 37ನೇ ಶ್ಲೋಕೆ ಕಥಯಾಮಾಸ. ಅಪಿ ಚ ಪರಪ್ರಯೋಜನಂ ಯೇ ಭಗವತಃ ಕೀರ್ತಿಂ ಕೀರ್ತಯಂತಿ ಏವಾ ಶೃಣ್ವಂತೆ ತೇಷಾಂ ಇದಂ ಕೀರ್ತನಂ ಭವಸಿಂಧು ತಾರಣಂ ಭವತಿ. ಸಂಸಾರ ರೂಪಃ ಯೋಯಂ ಘೋರಃ ಸಾಗರಃ ವರ್ತತೆ ತಂ ಸಾಗರಂ ಪ್ರವಿಶ್ಯ ನಿಮಜ್ಜಮಾನಾನಾಂ ಸರ್ವೇಷಾಂ ಅಸ್ಮಾಕಂ ಆರ್ತಾನಾಂ ಪ್ಲವರೂಪೋಯಂ ಕೀರ್ತನರೂಪಃ ಮಾರ್ಗಃ ಇತಿ. ಯಮಾದಿಭಿಃ ಯೋಗಮಾರ್ಗೈರಪಿ ಏತಾದೃಶೀಂ ಶಾಂತಿಂ ಯಾ ಇಯಂ ಶಾಂತಿಃ ಮುಕುಂದಸೇವಯಾ ಲಭ್ಯತೆ ತಾಮಿಮಾಂ ಶಾಂತಿಂ ಯಮಾದಿಭಿರಪಿ ಮಾರ್ಗೈಃ ನರಃ ನೈವ ಪ್ರಾಪ್ತುಮರ್ಹತಿ ಇತ್ಯಪಿ ಸೋಯಮಾಹ. ತತ್ರ ಅಹಮೇವ ಸಾಕ್ಷಿ ಇತಿ ಸ್ವಾತ್ಮಾನಂ ಸಾಕ್ಷಿಣಂ ದರ್ಶಯಾಮಾಸ ವ್ಯಾಸಂ. ನ ಕೇವಲಂ ವ್ಯಾಸಂ ಪರಂತು ಸಮಸ್ತ ಪ್ರಪಂಚಮಪಿ ಏವಂ ನಿರೂಪಯಾಮಾಸ. ಅಹಮೇವ ಅತ್ರ ಸಾಕ್ಷಿ. ನರಃ ಕಶ್ಚನ ಸಾಧಕಃ ಯಥಾ ಶ್ರವಣಮನನಧ್ಯಾನರೂಪೇಣ ಸಾಧನೇನ ಪರೋಕ್ಷಜ್ಞಾನಂ ಅಪರೋಕ್ಷಜ್ಞಾನಂ ಚ ಪ್ರಾಪ್ಯ ಯಥಾ ಸಿದ್ಧೋ ಭವತಿ ಇತೀಮಂ ವಿಷಯಂ ಸಹ ಜಗತ್ ಸ್ಪಷ್ಟರೂಪೇಣ ಕಥಯಾಮಾಸ. ಅಥ ಅತ್ರ 44ತಮಃ ಶ್ಲೋಕಃ 40ನೇ ಶ್ಲೋಕ. ಪಾಪರಹಿತರಾದಂಥ ವೇದವ್ಯಾಸರೇ, ನಿಮಗೆ ನಾನು ಎಲ್ಲವನ್ನೂ ಹೇಳಿ ಮುಗಿಸಿದ್ದೇನೆ. ನೀವು ಏನನ್ನು ನನ್ನಿಂದ ಕೇಳಬೇಕು ಅಂತ ಅಪೇಕ್ಷೆ ಪಟ್ಟರೋ ಅದೆಲ್ಲವನ್ನು ಕೂಡ ಹೇಳಿದ್ದೇನೆ. ನನ್ನ ಜನ್ಮದ ಕರ್ಮದ ರಹಸ್ಯ, ನಾನು ಹೇಗೆ ಹುಟ್ಟಿದೆ, ಏನು ಕರ್ಮಗಳನ್ನು ಮಾಡಿದೆ, ಹಿಂದಿನ ಬ್ರಹ್ಮನ ಕಲ್ಪದಲ್ಲಿ ನಾನು ಒಬ್ಬ ಉಪಬರ್ಹಣ ಅನ್ನೋ ಗಂಧರ್ವಾಗಿದ್ದೆ. ಆಗ ಸಂಗೀತ ವಿದ್ಯೆಗೆ ದೊಡ್ಡವರಿಗೆ ಮಾಡಿದ ಒಂದು ಅಪಚಾರದ ಕಾರಣದಿಂದ ಸಂಗೀತ ವಿದ್ಯೆಯನ್ನು ದೊಡ್ಡವರಲ್ಲಿರುವ ಭಗವಂತನ ಪ್ರೀತಿಗಾಗಿ ಉಪಯೋಗ ಮಾಡಿಕೊಳ್ಳದೆ ಗಂಧರ್ವ ಸ್ತ್ರೀಯರು ಅಪ್ಸರ ಸ್ತ್ರೀಯರು ಮೊದಲಾದವರ ಪ್ರೀತಿಗಾಗಿ ಹಾಡಿ ಅದನ್ನು ಹಾಳು ಮಾಡಿಕೊಂಡೆ. ದಾಸಿಪುತ್ರ ಅನ್ನುವ ಅವತಾರ ನನಗೆ ಬರುವಂತಾಯಿತು. ಆ ಅವತಾರವನ್ನು ನೀಗಿಕೊಂಡೆ. ಒಮ್ಮೆ ಭಗವದ್ ದರ್ಶನ ಆಯಿತು. ಮುಂದಿನ ಬ್ರಹ್ಮನ ಕಲ್ಪದಲ್ಲಿ ಮತ್ತೊಂದು ಸೃಷ್ಟಿಯಲ್ಲಿ ನನಗೆ ಭಗವಂತನ ತೊಡೆಯಿಂದ ಹುಟ್ಟುವ ಚತುರ್ಮುಖ ಬ್ರಹ್ಮನ ತೊಡೆಯಿಂದ ಹುಟ್ಟುವಂಥ ಅವಕಾಶ ಬಂತು. 10 ಜನ ಪ್ರಜಾಪತಿಗಳಲ್ಲಿ ನಾನೊಬ್ಬ ಪ್ರಜಾಪತಿ. ಮರೀಚಿ, ಅತ್ರಿ, ಅಂಗಿರಸ್ ಮೊದಲಾದ ಪ್ರಜಾಪತಿಗಳು ಜ್ಞಾನವನ್ನು ಸಂತಾನವನ್ನೂ ಮುಂದುವರಿಸಿದ್ರಿಂದ ಪ್ರಜಾಪತಿಗಳು. ಪ್ರಜಾ ಅಂದರೆ ಪ್ರಕೃಷ್ಟ ಜನನಾಥ ಜ್ಞಾನಂ ಅಂತ ಐತರೇಯ ಭಾಷ್ಯದಲ್ಲಿ ಹೇಳ್ತಾರೆ. ಆದ್ದರಿಂದ ಪ್ರಜಾಪತಿಗಳು ಅಂದರೆ ಜ್ಞಾನವನ್ನೂ ಕೊಟ್ಟಿದ್ದರಿಂದ ಸಂತಾನವನ್ನೂ ಮುಂದುವರಿಸಿದ್ರಿಂದ ಪ್ರಜಾಪತಿಗಳು ಇವರೆಲ್ಲ. ಆದರೆ ನಾರದ ಒಬ್ಬ ಮಾತ್ರ ಕೇವಲ ಜ್ಞಾನವನ್ನು ಮಾರ್ಗವನ್ನು ಮುಂದುವರಿಸಿದ್ರಿಂದ ಪ್ರಜಾಪತಿ. ಇದೆಲ್ಲವನ್ನೂ ನಿಮಗೆ ಹೇಳಿದೆ. ಜನ್ಮಕರ್ಮ ರಹಸ್ಯಂ, ಇದು ಹಿಂದಿನ ಜನ್ಮದ ಸ್ಮರಣೆ ಸಾಮಾನ್ಯರಿಗೆ ಹೇಗೆ ಬರ್ಲಿಕ್ಕೆ ಸಾಧ್ಯ? ಭಗವಂತನಿಗೆ ನಾನು ಹೇಳ್ತಾನೆ ಭಗವಂತ ಭಗವದ್ಗೀತಾದಲ್ಲಿ, ಬಹೂನಿಮೇ ವ್ಯತೀತಾನಿ ಜನ್ಮಾನಿ ತವಚ ಅರ್ಜುನ. ನನಗೆ ಹಿಂದಿಂದು ಮುಂದಿಂದು ಎಲ್ಲವೂ ಗೊತ್ತಿದೆ. ಆದರೆ ನನಗೆ ನನ್ನದೂ ಗೊತ್ತು, ನಿನ್ನದೂ ಗೊತ್ತು. ನಿನಗೆ ನಿನ್ನದೂ ಗೊತ್ತಿಲ್ಲ, ನನ್ನದೂ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾನೆ. ಆದ್ದರಿಂದ ಅದು ರಹಸ್ಯ.
ಆದರೆ ಭಗವಂತನೇ ಅವರಿಗೆ ವರ ಕೊಟ್ಟಂತೆ ನಿಮಗೆಲ್ಲವೂ ನೆನಪಿರುತ್ತದೆ ಅಂತ ಹೇಳಿದ್ದ. ಅದರಂತೆ ಅದೊಂದು ರಹಸ್ಯವಾದದ್ದು ಅವರಿಗೆ ನೆನಪಿತ್ತು. ಇದು ಭವತಶ್ಚ ಆತ್ಮತೋಷಣಂ. ನಾನು ಇದನ್ನು ಹೇಳಿದ್ರಿಂದ ಯಾರಿಗೆ ಸಂತೋಷ ಆಯಿತು? ನಿನಗೂ ಸಂತೋಷ ಆಯಿತು, ವೇದವ್ಯಾಸನಿಗೂ ಸಂತೋಷ ಆಯಿತು ಅಂತ ಒಂದು ಆತ್ಮತೋಷಣ ಅಂತ ಶಬ್ದ ಇದೆ. ಏನು ಆತ್ಮತೋಷಣ ಅನ್ನೋ ಶಬ್ದಕ್ಕೆ ಏನು ಅರ್ಥ ಹೇಳ್ತಾರೆ ಎಲ್ಲ ವ್ಯಾಖ್ಯಾನಕಾರರು ಅನ್ನೋದನ್ನು ಮೊದಲು ಗಮನಿಸೋಣ. ಭವತಃ ಮನಸಃ ಪರಿತೋಷಕರಂ. ವ್ಯಾಸರೇ, ನಿಮ್ಮ ಮನಸ್ಸಿಗೆ, ಆತ್ಮ ಅಂದರೆ ಮನಸ್ಸು, ನಿಮ್ಮ ಮನಸ್ಸಿಗೆ ಸಂತೋಷ ಕೊಡುವಂಥದ್ದು ಈ ಕಥೆ ಅಂತ. ಇದು ಶ್ರೀಧರಿ ವ್ಯಾಖ್ಯಾನದಲ್ಲಿ. ವೀರರಾಘವರ ವ್ಯಾಖ್ಯಾನದಲ್ಲಿ ತವ ಆತ್ಮ ಮನಃ ತುಷ್ಯತೆ ಏನ ತಚ್ಚ ತತ್ಸರ್ವಂ ಆಖ್ಯಾತಂ. ಅಲ್ಲಿಯೂ ಕೂಡ ವೇದವ್ಯಾಸರ ಮನಸ್ಸಿಗೆ ಸಂತೋಷ ಕೊಡುವಂಥದ್ದೇ ಅಂತಲೇ ಅರ್ಥ. ಇನ್ನು ವಿಜಯಧ್ವಜರು ಯಾದವಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಮುಂದೆ ನೋಡೋಣ. ಸಾಮಾನ್ಯವಾಗಿ ಶ್ರೀಧರಿಯ ಮತ್ತು ವೀರರಾಘವೀಯ ಮೊದಲಾದ ವ್ಯಾಖ್ಯಾನಗಳಲ್ಲಿ ಬಂದಂತಹ ವಿಚಾರಗಳನ್ನು ನಾವೀಗ ನೋಡಿದ್ದೀವಿ. ಇನ್ನು ಪದರತ್ನಾವಳಿಯಲ್ಲಿ ವಿಜಯಧ್ವಜ ಸ್ವಾಮಿಗಳು ಏನು ಹೇಳ್ತಾರೆ? ಅತೀತ ಜನ್ಮ ವಿಷಯತ್ವಾತ್ ರಹಸ್ಯಂ. ಇದು ರಹಸ್ಯ ಯಾಕೆ ಅಂದರೆ ಕಳೆದ ಜನ್ಮಕ್ಕೆ ಸಂಬಂಧಪಟ್ಟದ್ದಾದ್ದರಿಂದ. ಇದನ್ನು ನಾನು ನಿನಗೆ ಹೇಳಿದ್ದೇನೆ. ಎಂಥದಿದು? ನಿತ್ಯ ಸಂತುಷ್ಟಸ್ಯಾಪಿ ಭವತಃ ಆತ್ಮನಃ ಮನತಃ ತೋಸನಂ ತುಷ್ಟಿಜನಕಂ. ವಸ್ತುತಃ ನೀನು ನಿತ್ಯ ಸಂತುಷ್ಟ, ಆದರೆ ನೀನು ನನಗೊಂದು ವರ ಕೊಟ್ಟಿದ್ದೆ. ಏನಂತ ವರ ಕೊಟ್ಟಿದ್ದೆ? ನಿನಗೆ ಯಾವತ್ತೂ ಕೂಡ ಪೂರ್ವ ಜನ್ಮದ ಸ್ಮರಣೆ ಇರಲಿ ಅಂತ. ನೀನು ಕೊಟ್ಟ ವರವನ್ನೇ ಬಳಸಿ ನಾನು ಅದು ಹಿಂದಿನ ಜನ್ಮವನ್ನೆಲ್ಲ ತಿಳ್ಕೊಂಡೆ. ಅದು ತಿಳ್ಕೊಂಡಿದ್ದು ನೀನು ಕೊಟ್ಟಿದ್ದನ್ನು ನಿನ್ನೆದುರಿಗೆ ಒಪ್ಪಿಸಿದೆ. ಆದ್ದರಿಂದ ಜಗತ್ತಿಗೆ ಸರ್ವೇಷಾಂ ಜನಾನಾಂ ಮೂಲಭೂತ ಗುರು ಜನಾರ್ದನ ಅಂತ ಭಾಗವತ ತಾತ್ಪರ್ಯ ಹೇಳುವಂತೆ, ಎಲ್ಲರಿಗೂ ಮೂಲಭೂತ ಗುರು ಭಗವಂತ. ಅವನೆದುರಿಗೆ ಅವನೇ ಕೊಟ್ಟಂತಹ ಸ್ಮರಣವನ್ನು ಒಪ್ಪಿಸಿದಂತಾಯಿತು. ಆದ್ದರಿಂದ ಗುರುವಿಗೆ ಸಂತೋಷ ಆಯಿತು. ಇಷ್ಟೇ ವಿಷಯ. ಹೀಗೆ ಅಥವಾ ಇನ್ನೊಂದು ಅರ್ಥ ಮಾಡ್ತಾರೆ ವಿಜಯಧ್ವಜರು, ಶ್ರೋತೃಣಾಂ ಆತ್ಮಾನಾಂ ಜೀವಾನಾಂ ತುಷ್ಟಿಜನಕಮಿತಿವ. ಅಥವಾ ಶ್ರೋತೃಗಳಿಗೆ, ಕೇಳುವವರಿದ್ದಾರಲ್ಲ, ನಾರದರು ವೇದವ್ಯಾಸರ ಎದುರಿಗೆ ಹೇಳಿದಾಗ ಇದನ್ನು ಎಷ್ಟು ಜನ ಕೇಳಿದ್ರೋ ಬಿಟ್ಟರೋ ಗೊತ್ತಿಲ್ಲ, ಆದರೆ ಮುಂದೆ ಭಾಗವತವನ್ನು ಕೇಳುವವರು ಅನೇಕ ಜನ ಇದ್ದಾರಲ್ಲ, ಅವರೆಲ್ಲರಿಗೂ ಇದು ಸಂತೋಷ ಕೊಡ್ತದೆ. ನಾರದರ ಈ ಕೀರ್ತಿಯನ್ನು ಕೇಳಿದರೆ ಎಷ್ಟು ಅದ್ಭುತವಾದ ಚರಿತ್ರೆ ಇದು ಅಂತ. ಮೇ ಜನ್ಮಕರ್ಮ ರಹಸ್ಯಂ ಚ ಇತ್ಯನ್ವಯ ಪ್ರಕಾಶಿಕಾದಲ್ಲಿ. ಕೀದೃಶಂ ಭವತಃ ಆತ್ಮನಃ ಮನಸ್ಸಂತೋಷಂ ಅಲಂ ಬುದ್ಧಿಜನಕಂ. ಸಂತೋಷಕರ ಅಂದರೆ ಅಲಂ ಬುದ್ಧಿ. ಇಷ್ಟು ನಾರದರು ಏನು ಹೇಳಿದ್ದಾರೆ ಇಷ್ಟು ಸಾಕು ಅಂತ ಒಂದು ತೃಪ್ತಿ ಕೊಟ್ಟಿತ್ತು ಅವರಿಗೆ ಅಂತಿಷ್ಟು ಯಾದವಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನು ಮುಂದೆ ಏವಂ ಸಂಭಾಷ್ಯ ಭಗವಾನ್ ನಾರದೋ ವಾಸವೀ ಸುತಂ ಆಮಂತ್ರಿ ವೀಣಾಂ ರಣಯನ್ ಯಯೌ ಯಾದೃಚ್ಛಿಕೋ ಯತಿಹಿ ಅಂತ ಮುಂದಿನ 41ನೇ ಶ್ಲೋಕ. ಇಷ್ಟು ನಾರದರು ಆ ವಾಸವೀ ಸುತ ಉಪರಿಚರ ವಸುವಿನ ಮಗಳಾದ ಸತ್ಯವತಿಯ ಪುತ್ರರು ಈ ವೇದವ್ಯಾಸರು. ಅವರಿಗೆ ಎಲ್ಲವನ್ನೂ ಮಾತಾಡಿದರು. ಹೀಗೆ ಅವ್ರ ಜೊತೆ ಮಾತಾಡಿ ಮುಂದೆ ಅಲ್ಲಿಂದ ಹೊರಟರು. ಆಮಂತ್ರಿ ಅವರ ಅಪ್ಪಣೆ ಪಡೆದು ವೀಣಾಂ ರಣಯನ್ ವೀಣೆಯನ್ನು ನುಡಿಸ್ತಾನೆ ಅಲ್ಲಿಂದ ಹೊರಟು ಹೋದರು. ಇಲ್ಲಿ ಯಾದೃಚ್ಛಿಕೋ ಮುನಿಹಿ ಅಂತ ಒಂದು ಶಬ್ದ ಇದೆ. ಅದಕ್ಕೆ ಅದು ಬಹಳ ವಿಚಿತ್ರವಾದ ಶಬ್ದ ಯಾದೃಚ್ಛಿಕ ಅಂತ. ಅದನ್ನು ಬೇರೆ ಬೇರೆ ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡಿದ್ದಾರೆ. ಆ ಎಲ್ಲ ವ್ಯಾಖ್ಯಾನಗಳು ಚೆನ್ನಾಗೇ ಇವೆ. ಯಾದೃಚ್ಛಿಕ ಅಂದರೆ ಶ್ರೀಧರಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಸ್ವಪ್ರಯೋಜನ ಸಂಕಲ್ಪ ಶೂನ್ಯ. ತನಗೇನಾದ್ರು ಒಂದು ಪ್ರಯೋಜನ ಬೇಕು ಅನ್ನೋ ಸಂಕಲ್ಪ ಇಲ್ಲದವರು ಈ ನಾರದರು. ಅದು ಚೆನ್ನಾಗಿದೆ. ವೀರರಾಘವರ ವ್ಯಾಖ್ಯಾನದಲ್ಲಿ ಸ್ವೇಚ್ಛಾನುಸಾರಿ ಇಷ್ಟೇ ಅರ್ಥ. ತನ್ನ ಇಚ್ಛೆಗನುಸಾರವಾಗಿ ಎಲ್ಲಿ ಬೇಕಾದರೂ ಓಡಾಡೋಣ ಈ ನಾರದ ಅಂತ. ಇನ್ನು ರಾಧಾಕೃಷ್ಣರ ವ್ಯಾಖ್ಯಾನ ಬಹುತೇಕ ಶ್ರೀಧರಿಯ ವ್ಯಾಖ್ಯಾನವನ್ನೇ ಹೋಲುವುದರಿಂದ ಅದನ್ನೇನು ನಾವು ಹೆಚ್ಚು ಹೇಳಬೇಕಾಗಿಲ್ಲ. ಕೆಲವು ಬಾರಿ ಅದನ್ನು ಕೂಡ ಗಮನಿಸ್ತಿರ್ತೇನೆ ಅಷ್ಟೇ ನಾನು. ಮುಂದೆ ಸ್ವಪ್ರಯೋಜನ ಸಂಕಲ್ಪ ಶೂನ್ಯ ಅಂತಲೇ ಅವರು ಅರ್ಥ ಬರೆದಿದ್ದಾರೆ. ಇಲ್ಲಿ ವಿಜಯಧ್ವಜರು ಬರೆಯುವ ಅರ್ಥ ಅದಕ್ಕಿಂತ ಯಾದವಾರ್ಯರು ಬರೆಯುವ ಅರ್ಥ ಮತ್ತು ಚೆನ್ನಾಗಿದೆ. ಯಾದೃಚ್ಛಿಕ ಅಂದರೆ ಅತರ್ಕಿತ ಗಮನಾಗಮನ ಅಂತಾರೆ ವಿಜಯಧ್ವಜರು. ಯಾವಾಗ ಬರ್ತಾನೆ ಈ ಮನುಷ್ಯ, ಯಾವಾಗ ಹೋಗ್ತಾನೆ ಈ ವ್ಯಕ್ತಿ ಅನ್ನುವುದು ಯಾರಿಗೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದಾಗ ಬಂದ, ಬೇಡಾದಾಗ ಹೊರಟೋದ. ಎಲ್ಲಿಯೂ ದೇವತೆಗಳು ಭಗವಂತನಿಂದ ಹಿಡಿದು ಭಗವಂತ, ಚತುರ್ಮುಖ ಬ್ರಹ್ಮ, ಎಲ್ಲ ದೇವತೆಗಳು, ದೈತ್ಯರು, ಮನುಷ್ಯರು ಯಾರ ಬಳಿಗಾದರೂ ತನಗೆ ಬೇಕಾದಾಗ ಬಂದ, ಬೇಡಾದಾಗ ಹೋದ.
ಯತಿಹಿ ಅಂತಾರೆ. ಯತಿಹಿ ಅಂದ್ರೆ ಸನ್ಯಾಸಿ ಅಲ್ಲ, ನಾರದೇನು ಸನ್ಯಾಸಿ ಏನಲ್ಲ, ನಿರ್ಜಿತ ಇಂದ್ರಿಯ ಗ್ರಾಮ, ಇಂದ್ರಿಯಗಳನ್ನು ಗೆದ್ದವರಾದ್ರಿಂದ ಅವರು ಯತಿ ಅಂತಷ್ಟೇ. ಆಯ್ತು. ಅದಕ್ಕೆ ಯಾದವಾರರು ಏನು ಅರ್ಥ ಹೇಳ್ತಾರೆ, ಯಾದೃಚ್ಛಿಕ ಹರಿಚ್ಛಾ ಮಾತ್ರಾಧೀನ ಯತಿ. ಯತಿ ಅಂದ್ರೆ ಸನ್ಯಾಸಿ ಅಂತ ಅರ್ಥ ಬರ್ದಿದ್ದಾರೆ ಅವರು. ಆದರೆ ನಾರದ ಸನ್ಯಾಸ ಸ್ವೀಕಾರ ಮಾಡಿದ್ನ ಅನ್ನೋದ್ರ ಬಗ್ಗೆ ನಂಗೆ ವಿವಾದ ಇದೆ, ಮುಂದೆ ಯಾವಾಗ ನೋಡೋಣ. ಇಲ್ಲಿ ಯಾದೃಚ್ಛಿಕ ಅಂದರೆ ಹರಿಚ್ಛಾ ಮಾತ್ರಾಧೀನ. ಯಾಕೆ ಹಾಗೆ ಅರ್ಥ ಮಾಡಿದ್ದಾರೆ ಅಂದರೆ, ಭಾಗವತ ತಾತ್ಪರ್ಯದಲ್ಲಿ ಮುಂದೊಂದು ಕಡೆ 3ನೇ ಸ್ಕಂದವೋ 4ನೇ ಸ್ಕಂದವೋ ಅಲ್ಲೊಂದು ಕಡೆ ಒಂದು ಉಲ್ಲೇಖ ಬರ್ತದೆ. ಯತ್ರಾನ್ಯ ಹೇತ್ವಭಾವ ಸ್ಯಾತ್ ಈಶ್ವರ ಇಚ್ಛಾಧಿಕಂ ವಿನಾ ಈಶ್ವರ ಇಚ್ಛಾ ಎದೃಚ್ಛಾ ಸ್ಯಾತ್ ಅತಸ್ತತ್ರ ಎದೃಚ್ಛಯ ಅಂತ ಆ ಶ್ಲೋಕ. ಆ ಶ್ಲೋಕವನ್ನು ನೆನಪಿಸಿಕೊಂಡು ಯಾದವಾರರು ಇಲ್ಲಿಗ ಹರಿಚ್ಛಾ ಮಾತ್ರಾಧೀನ ಅಂತ ಅರ್ಥ ಬರೆದಿದ್ದಾರೆ. ಸರಿ, ಇಲ್ಲಿಗ ಎದೃಚ್ಛಾ ಅಂದ್ರೆ ಏನು? ನಾವು ಕೋಶ ತೆಗೆದು ನೋಡಿದ್ರೆ ಆಕಸ್ಮಿಕ ಅಂತ ಅರ್ಥ ಕಾಣಿಸ್ತದೆ. ಆಕಸ್ಮಿಕ ಅಂದ್ರೆ ಏನರ್ಥ? ಅಕಸ್ಮಾತ್, ಯಾವ ಕಾರಣದಿಂದಲೂ ಆಗಲಿಲ್ಲ ಒಂದು ಯಾವುದೋ ಕೆಲಸ. ಹೇಗಾಯಿತು ಅಂದರೆ ಅಕಸ್ಮಾತ್ ಆಯಿತು, ಅಂದರೆ ಯಾವ ಕಾರಣದಿಂದಲೂ ಆಗಲಿಲ್ಲ. ಅದರ ಅರ್ಥ ಏನಂದರೆ, ಯಾವ ಕಾರಣದಿಂದಲೂ ಆಗದೆ ಇರ್ಲಿಕ್ಕೆ ಹೇಗೆ ಸಾಧ್ಯ? ಕಾರ್ಯ ಆದಮೇಲೆ ಅದಕ್ಕೊಂದು ಕಾರಣ ಇರಬೇಕು. ಅದರ ಅರ್ಥ ನಮಗೆ ಗೊತ್ತಿರುವ ಯಾವ ಕಾರಣದಿಂದಲೂ ಆಗಲಿಲ್ಲ ಅಂತ. ಅದರಿಂದ ಅಕಸ್ಮಾತ್ ಭವತಿ ಇತಿ ಆಕಸ್ಮಿಕಂ, ಹೀಗೆ ಕೋಶಗಳಿಂದ ವ್ಯಾಖ್ಯಾನ ಮಾಡಿರ್ತಾರೆ. ಅದಕ್ಕೆ ಭಾಗವತ ತಾತ್ಪರ್ಯ ಏನು ಹೇಳ್ತದೆ ಅಂದರೆ, ಅಲ್ಲೊಂದು ಕಡೆ ಮುಂದೆಲ್ಲೋ ಎದೃಚ್ಛಯ ಅಂತ ಶಬ್ದ ಇದೆ. ಎದೃಚ್ಛ ಅಂದರೆ ಈಶ್ವರ ಇಚ್ಛಾ ಅಂತ ಅರ್ಥ. ಯತ್ರ ಅನ್ಯಹೇತ್ವಭಾವ ಸ್ಯಾತ್ ಈಶ್ವರ ಇಚ್ಛಾಧಿಕಂ ವಿನ. ಈಶ್ವರನ ಸಂಕಲ್ಪ, ಅವನ ಇಚ್ಛೆ ಇಷ್ಟನ್ನು ಬಿಟ್ಟು ಇನ್ನೇನು ಕಾರಣ ಕಾಣಿಸದೆ ಹೋದರೆ, ಎಲ್ಲಿ ಏನು ಬೇಕಾದ್ರೆ ಜಗತ್ತಿನಲ್ಲಿ ಆಗಲಿ, ಆಕಸ್ಮಿಕವಾಗಿ ಒಂದು ಯಾವುದೋ ತೆಂಗಿನ ಗಿಡದ ಒಂದು ಕಾಯಿ ಉರುಳಿ ಬೀಳಲಿ, ಯಾರೋ ಸುಖವಾಗಿದ್ದವ್ರು ಇದ್ದಕ್ಕಿದ್ದಂಗೆ ಸತ್ತು ಹೋಗಲಿ, ಅಥವಾ ದುಃಖದಿಂದ ಇದ್ದವನಿಗೆ ಇದ್ದಕ್ಕಿದ್ದಂತೆ ಸುಖ ಪ್ರಾಪ್ತಿ ಆಗಲಿ, ಏನಾದ್ರೂ ಹೇಗಾಯಿತು? ಆಕಸ್ಮಿಕವಾಗಾಯಿತು. ಅದರ ಅರ್ಥ ಇದನ್ನು ಭಗವಂತನ ಇಚ್ಛೆ ಸಂಕಲ್ಪ ಇಷ್ಟು ಬಿಟ್ಟು ಇನ್ನು ಎದಕ್ಕೂ ಕಾರಣ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೇಳೋರಿಗೆ ಗೊತ್ತಾಗ್ತದೆ. ಎಲ್ಲರಿಗೂ ಗೊತ್ತಾಗ್ತದೆ ಅಂತಿಲ್ಲ, ಕೇಳೋರು ಜ್ಞಾನಿಗಳಿಗೆ ತಿಳಿತದೆ. ಈಶ್ವರ ಇಚ್ಛಾಧಿಕಂ ವಿನ ಅನ್ಯ ಹೇತು ಇಲ್ಲದೆ ಹೋದರೆ ಅದನ್ನು ಯಾದೃಚ್ಛಿಕ ಅನ್ಬೇಕು. ಹೇತ್ವಭಾವ ಸ್ಯಾತ್ ಈಶ್ವರ ಇಚ್ಛಾಧಿಕಂ ವಿನ ಈಶ್ವರ ಇಚ್ಛಾ ಎದೃಚ್ಛಾ ಸ್ಯಾತ್. ಯಾಕೆ ಎದೃಚ್ಛಾ? ಅಲ್ಲಿ ವ್ಯಾಖ್ಯಾನಗಳಲ್ಲಿ ಅದನ್ನು ಹೇಳಿದ್ದಾರೆ. ಇಚ್ಛಾ ಅಂದರೆ ಜ್ಞಾನ, ಯತ್ ಅಂದರೆ ಜ್ಞಾನರೂಪ ಅಂತ ಅರ್ಥ. ಯಾ ಪ್ರಾಪಣ್ಯ ಅನ್ನೋ ಧಾತು ಇದೆಯಲ್ಲ, ಎಲ್ಲ ಜ್ಞಾನಾರ್ಥಕ ಧಾತುಗಳು ಕೂಡ ಗತ್ಯರ್ಥಕ ಧಾತುಗಳೆಲ್ಲ ಜ್ಞಾನ ಅನ್ನೋ ಅರ್ಥವನ್ನು ಹೇಳ್ತವೆ. ಆದ್ದರಿಂದ ಜ್ಞಾನರೂಪವಾದ ಈಶ್ವರನ ಇಚ್ಛೆ ಇದೆಯಲ್ಲ, ಅದರ ಕಾರಣದಿಂದಾಗಿ ಈ ಥರ ಆಗ್ತದೆ. ಭಗವಂತನ ಇಚ್ಛಾ ಅನ್ನೋದು ಪ್ರತಿಯೊಂದು ಕೂಡ ಜ್ಞಾನ ರೂಪವಾಗಿರ್ತದೆ ಅಂತ. ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ 2ನೇ ಸ್ಕಂದದಲ್ಲಿ ಒಂದು ಕಡೆ ಆ ವಿಷಯ ಬಂದಿದೆ. ಜ್ಞಾನರೂಪೋ ಜ್ಞಾನಬಲೋ ಜ್ಞಾನಾನಂದ ಉದಾಹೃತಃ ಅಂತ. ಅವನು ಬಲ ಜ್ಞಾನ ರೂಪ, ಆನಂದ ಜ್ಞಾನ ರೂಪ ಅಂತ ಹೀಗೆ ಬಂದಿದೆ. ಇಚ್ಛೆಯು ಜ್ಞಾನ ರೂಪ. ಹೀಗೆ ಜ್ಞಾನ ಅನ್ನುವುದು ಪ್ರತಿಯೊಂದು ಗುಣದ ಒಂದು ಬೇಸ್ ಆಗಿರ್ತದೆ ಅಂತ ಅದರದೊಂದು ವಿಶ್ಲೇಷಣೆ ನಂದು. ಹೀಗೆ ಜ್ಞಾನರೂಪವಾದ ಇಚ್ಛೆ ಬಿಟ್ಟು ಇನ್ನೇನೂ ಇಲ್ಲ. ಅದರಿಂದ ಈಶ್ವರನಿಗೆ ಇಚ್ಛೆ ಬಂತು, ನಾರದ ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಎಲ್ಲಿಂದ ಹೊರಡಬೇಕು, ಎಲ್ಲಿಗೆ ಬರಬೇಕು ಅಂತ. ಅದಕ್ಕನುಸಾರ ಇವನಿಗೆ ಇಚ್ಛೆ ಬಂತು. ತುಂಬ ಸುಂದರವಾದಂಥ ಒಂದು ಶಬ್ದ ಅದು. ನಾನು ಈಗ ಆರಂಭದಲ್ಲಿ ಕಳೆದ ದಿವಸದ ಕಥಾನುವಾದವನ್ನು ಸಂಸ್ಕೃತದಲ್ಲಿ ಮಾಡಿದ್ನಲ್ಲ, ಅಲ್ಲಿ ಅವಂಧ್ಯ ಕಾಲ ಅಂತ ಇತಿ ಮಹಾಭಾರತೀಯ ಸಂಕೀರ್ತಿಮಾನ ಅಂತ ಹೇಳಿದೆ. ಅದು ಯಾಕೆ ಆ ಥರ ಹೇಳ್ಕೊತಿರ್ತೀನಿ ಅಂದರೆ, ನಾರದನ ಪಾತ್ರ ಭಾರತ ಮತ್ತು ಭಾಗವತದಲ್ಲಿ ಚಿತ್ರಿತವಾದದ್ದೇನಿದೆ ಅದು ತುಂಬ ಸುಂದರವಾಗಿದೆ. ಸ್ವಯಂ ಭಗವಂತನೇ ನಾರದನ ಪಾತ್ರವನ್ನು ಚಿತ್ರಿಸಿದ ಒಂದು ಅಪರೂಪದ ಪ್ರಸಂಗ ಮಹಾಭಾರತದಲ್ಲಿ ಒಂದು ಅಧ್ಯಾಯ. ಮತ್ತು ಇಲ್ಲಿ ಕೂಡ ಅವಂಧ್ಯ ಕಾಲ, ಇಷ್ಟೆಲ್ಲ ಅವರಿವರಲ್ಲಿ ಕಲಹ ಹುಟ್ಟಿಸಿ ದೇವತಾ ಕಾರ್ಯ ಮಾಡ್ತಾನಲ್ಲ, ಆದರೆ ಅವರ ಕಾರ್ಯ ಯಾವತ್ತೂ ಕೂಡ ಅವರ ಕಾಲ ಯಾವತ್ತೂ ವ್ಯರ್ಥ ಹೋದದ್ದಿಲ್ಲ, ಯಾವತ್ತೂ ಸಫಲವಾಗೇ ಕಾಲ ಕಳೆಯುವಂಥವ್ರು ಅವರು ಅಂತ. ತುಂಬ ಸುಂದರವಾದಂಥ ಒಂದು ಶಬ್ದ ಅದು. ಅದಕ್ಕೆ ಅದನ್ನು ನೆನಪು ಮಾಡಿಕೊಂಡೆ ಅಷ್ಟೆ. ಹೊರಟೋದ್ರು. ಇಲ್ಲಿಗ ವೀಣಾಮ್ರಣಯನ್ ಅಂತ, ವೀಣೆಯನ್ನು ನುಡಿಸ್ತಾ ಅಂತ. ಇಲ್ಲಿ ಒಂದು ಜಿಜ್ಞಾಸೆ ನಮ್ಮ ಶ್ರೋತೃಗಳೊಬ್ಬರು ಮಾಡಿದ್ದಾರೆ. ಈ ಹಿಂದೆ ದೇವದತ್ತ ಅಂತ ಒಂದು ಶಬ್ದ ಬಂದಿದೆ. ದೇವದತ್ತಾಂ ಇಮಾಂ ವೀಣಾಂ ಅಂತ ಹಿಂದೆ ಸ್ವರಬ್ರಹ್ಮ ವಿಭೂಷಿತಾಂ ಮೂರ್ಛಯಿತ್ವ ಅಂತ 36ನೇ ಶ್ಲೋಕದಲ್ಲಿದೆ. ಸಪ್ತಸ್ವರಗಳಿಂದ ಕೂಡಿದ ಸಾಮವೇದದಿಂದ ಭೂಷಿತವಾದ್ದು ಈ ದೇವದತ್ತ ಎಂಬ ವೀಣಾ. ದೇವದತ್ತ ಅನ್ನೋ ವೀಣೆಗೆ ದೇವದತ್ತ ಅನ್ನೋ ಹೆಸರು ಅಂತ ವಿಜಯಧ್ವಜರು ಮತ್ತು ಯಾದವಾರರು ಬರೆದಿದ್ದಾರೆ. ಉಳಿದ ವ್ಯಾಖ್ಯಾನಕಾರರು ದೇವತೆಗಳಿಂದ ಕೊಡಲ್ಪಟ್ಟ ಅಂತ ಅರ್ಥ ಬರೆದಿದ್ದಾರೆ. ಇಲ್ಲಿ ಜಿಜ್ಞಾಸೆ ಏನಿದೆ ಅಂದರೆ,
ದೇವದತ್ತ ಅಂತ ಅದಕ್ಕೆ ಹೆಸರ, ಅದು ವಿವಾದಕ್ಕೆ ಕಾರಣ ಆಗ್ತದೆ, ಉಳಿಯೋದಿಲ್ಲ. ಸಂಸ್ಕೃತದ ಇದೊಂದು ಸಮಸ್ಯೆ. ದೇವದತ್ತ ಅಂತ ಅಷ್ಟೇ ಹೇಳಿದ್ದಕ್ಕೆ ದೇವದತ್ತ ಅನ್ನೋ ಹೆಸರುಳ್ಳದ್ದು ಅಂತಲೂ ಆಗ್ಬೋದು, ಕೇವಲ ವಿಶೇಷಣವೂ ಆಗ್ಬೋದು. ಇದರಿಂದ ಅನೇಕ ಸಮಸ್ಯೆಗಳಾಗಿ ಹೋಗ್ತವೆ. ಸಂಸ್ಕೃತದ ಬಹುವರ್ಥತೆ ಅದಕ್ಕೊಂದು ಭೂಷಣನೂ ಕೆಲವುದರ ಸಮಸ್ಯೆಗೂ ಕಾರಣ. ದೊಡ್ಡ ದೊಡ್ಡ ವಿದ್ವಾಂಸರು ಹಾಗೆ ಅಭಿಪ್ರಾಯ ಪಡುವಂತೆ. ಯಾಕೆಂದರೆ ಕೆಲವು ಕಡೆ ಮಹತಿ ಅನ್ನುವ ವೀಣೆ ಅಂತ ಹೆಸರು ಬಂದಿದೆ ಬೇರೆ ಬೇರೆ ಕಡೆ. ಆದ್ದರಿಂದ ಅದನ್ನು ಹೇಗೆ ತೀರ್ಮಾನಿಸುವುದು ಅಂತ ನಮಗೂ ಕೂಡ ಒಂದು ಗೊಂದಲನೆ ಉಳಿತು. ಅದು ಅಷ್ಟು ಸುಲಭವಾಗಿ ಬಗೆಹರಿಯುವಂಥದ್ದಲ್ಲ. ಈ ಮಹಾಭಾರತದಲ್ಲಿ ಕಚ್ಚಪಿ ಅವನ ವೀಣೆ ಅಂತ ಬಂದಿದೆ ಒಂದು ಕಡೆ. ಇನ್ನೊಂದು ಕಡೆ ಈ ಮತ್ತೊಂದು ಕಾವ್ಯದಲ್ಲಿ, ಸಂಸ್ಕೃತ ಕಾವ್ಯದಲ್ಲಿ ಮಹತಿ ಅನ್ನುವುದು ಆತನ ವೀಣೆ ಅಂತ ಹೀಗೆ ಬಂದಿದೆ. ಆದ್ದರಿಂದ ಅದನ್ನು ಹೇಗೆ ನಾವು ತಿಳ್ಕೊಳ್ಬೇಕು, ಅದೊಂದು ಸಮಸ್ಯೆ ಆಗ್ತದೆ. ಇಲ್ಲಿ ನೋಡಿ, ಮಾಘಕವಿಯ ಕಾವ್ಯದಲ್ಲಿ ಸ್ಫುಟೀಭವದ್ ಗ್ರಾಮ ವಿಶೇಷ ಮೂರ್ಛನಾಂ ಅವೇಕ್ಷಮಾಣಂ ಮಹತೀಂ ಮುಹುರ್ಮುಹು ಅಂತ ಪ್ರಯೋಗ ಮಾಡಿದ್ದಾನೆ. ಮತ್ತು ಬೇರೆ ಬೇರೆ ಪುರಾಣಗಳಲ್ಲೂ ಕೆಲವು ಕಡೆ ನೋಡಿದರೆ ನಾರದರ ವೀಣೆಯ ಹೆಸರು ಮಹತಿ ಅಂತ ಕೇಳಿ ಬರ್ತದೆ. ಆದ್ದರಿಂದ ಮಹತಿ ಅಂತ ಹೀಗೆ ಕೇಳಿ ಬರ್ತದೆ. ಇನ್ನು ಈ ಅಥವಾ ಮಹತಿ ಅಂತ ಹೇಳಬೇಕು ಅಥವಾ ಕಚ್ಚಪಿ ಅಂತ ಹೇಳಬೇಕು. ಕಚ್ಚಪಿನೇ ನಾರದರ ವೀಣೆ ಅಂತ ಇನ್ನು ಕೆಲವು ಕಡೆ ಕೇಳಿ ಬರ್ತದೆ. ಅದೆಲ್ಲಿದೆ ಅಂದರೆ ಈ ಶಲ್ಯ ಪರ್ವದಲ್ಲಿ, ಮಹಾಭಾರತದಲ್ಲಿ 54ನೇ ಅಧ್ಯಾಯದ 19ನೇ ಶ್ಲೋಕ ಬಂದಿದೆ. ಕಚ್ಚಪೀಂ ಸುಖಶಬ್ದಾಂ ತಾಂ ಗೃಹ್ಯ ವೀಣಾಂ ಮನೋರಮಾಂ. ಸುಖಶಬ್ದ ಕೇಳಿದವರಿಗೆ ಸುಖ ಆಗಬೇಕು ಅದರ ನಾದದಿಂದ, ಅಂಥ ವೀಣೆ ಅದು ಕಚ್ಚಪಿ. ಅದನ್ನು ಹಿಡಿದು ನುಡಿಸ್ತಾ ನೋಡಿ, ನೃತ್ಯ ಗೀತೇಚ ಕುಶಲ. ನಾರದರ ಬಗ್ಗೆ ನಾವು ಅಲ್ಲೆಲ್ಲಿ ಹುಡುಕಿದ್ರೆ ಬರೀ ಗೀತದಲ್ಲಿ ಕುಶಲ ಅಲ್ಲ, ಅವರು ನೃತ್ಯದಲ್ಲೂ ಕುಶಲರಾಗಿದ್ದರು ಅಂತ ಒಂದು ತುಂಬ ಸುಂದರವಾದ ಶಬ್ದ ಇದೆ. ಮಹಾಭಾರತವನ್ನು ನೋಡುವಾಗ ನನಗೆ ಕೆಲವು ಶ್ಲೋಕಗಳನ್ನು ಹೇಳಬೇಕು ಅನ್ನಿಸ್ತು. ಜಟಾಮಂಡಲ ಸಂವೀತ, ಜಟೆ ಧರಿಸಿದ್ರು ಗೊತ್ತಾಗ್ತದೆ. ಸ್ವರ್ಣಚೀರ, ಪೀತಾಂಬರ ಅಂತ ಒಂದು ಹುಟ್ಟಿದ್ರು. ಮಹಾತಪ, ಹೇಮದಂಡಧರ, ಕೈಯಲ್ಲಿ ಬಂಗಾರದ ಒಂದು ದಂಡ ಇತ್ತು. ರಾಜನ್ ಕಮಂಡಲು ಧರಸ್ತಥ, ಕಮಂಡಲವನ್ನು ಹಿಡಿದಿದ್ರು. ಕಚ್ಚಪೀಂ ಸುಖಶಬ್ದಾಂ ತಾಂ ಗೃಹ್ಯ ವೀಣಾ ಮನೋರಮಾಂ ನೃತ್ಯ ಗೀತೇಚ ಕುಶಲ ದೇವಬ್ರಾಹ್ಮಣ ಪೂಜಿತ. ಇದೆಲ್ಲ ಗೊತ್ತಾಗ್ತದೆ. ಪ್ರಕರ್ತ ಕಲಹಾನಾಂಚ, ಅವರಿವರ ನಡುವೆ ಕಲಹ ಹುಟ್ಟಿಸುವಂಥವ್ರು. ನಿತ್ಯಂಚ ಕಲಹಪ್ರಿಯ. ಅಲ್ಲಿ ಅವರು ನಾರದರು ಬಲರಾಮ ಯುದ್ಧದಲ್ಲಿ ಬಂದರು. ಆ ಕಡೆ ಕುರುಕ್ಷೇತ್ರ ಯುದ್ಧ ನಡೆದಿದೆ, ಬಲರಾಮ ಯುದ್ಧದಲ್ಲಿ ಭಾಗವಹಿಸೋದಿಲ್ಲ ಅಂತ ಹೊರಟೋಗಿದ್ದಾನೆ. ಅಲ್ಲಿ ನಾರದರು ಬಂದರು ಅಂತ ಬಂದಿರುವ ವರ್ಣನೆ. ಕಚ್ಚಪಿ ಅಂತ ಅಲ್ಲಿದೆ. ಇನ್ನು ಕೆಲವು ಕಡೆ ಮಹತಿ ಅಂತಿದೆ. ಅದನ್ನೆಲ್ಲ ತುಂಬ ನೋಡಿದಾಗ ನನಗೆ ಅದನ್ನು ಸ್ಪಷ್ಟವಾಗಿ ತೀರ್ಮಾನಿಸ್ಲಿಕ್ಕೆ ಆಗಲಿಲ್ಲ. ಈ ಮಹತಿ ಅಥವಾ ಕಚ್ಚಪಿ ಎನ್ನುವುದು ಕೂಡ ನಾರದರ ವೀಣೆಗೊಂದು ನಿರ್ದಿಷ್ಟವಾದ ಹೆಸರು ಅಥವಾ ವೀಣೆಯ ಪ್ರಭೇದ. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತಂದರೆ, ಕೋಶಗಳನ್ನು ನೋಡಿದಾಗ ಹಾಗೆಲ್ಲ ಸಂಶಯ ಬಂತು. ಮಹತೀಂ ನಾಮ ಅಂತೆಲ್ಲರೂ ಬಂದಿದ್ರೆ ಹೆಸರು ಅಂತ ತೀರ್ಮಾನ ಮಾಡ್ಬೋದು. ಬರೀ ಅಷ್ಟೇ ಹೆಸರು ಬಂದುಬಿಟ್ರೆ ಏನಾಗ್ತದೆ? ಮಹತಿ ಮತ್ತು ಕಚ್ಚಪಿ ಅನ್ನೋದು ಒಂದು ಟೈಪ್ ವೀಣೆ ಅಂತ ಕೆಲವರು ಅರ್ಥ ಬರೆದಿದ್ದಾರೆ. ಆ ವೀಣೆ ನಾರದ ಹಿಡಿದಿದ್ದ ಅಷ್ಟೇ. ಯಾಕೆ ಹಾಗೆ ಅಂದರೆ, ವೀಣೆ ನಮಗೆ ಗೊತ್ತಿರುವಂತೆ ತುಂಬ ದೊಡ್ಡ ವೀಣೆನೂ ಒಂದಿರ್ತದೆ. ವೀಣೆ ಕಚೇರಿಯಲ್ಲಿ ಅದನ್ನು ಉಪಯೋಗ ಮಾಡ್ತಿರ್ತಾರೆ. ಅಂಥದ್ದನ್ನು ನೀವು ಎಲ್ಲರೂ ಹೋಗುವಾಗ ಹೊತ್ಕೊಂಡು ನುಡಿಸ್ತಾ ಹೋಗ್ತೀವಿ ಅಂತ ಅನ್ನೋದು ನಾರದರಿಗೆ ಆ ಶಕ್ತಿ ಇರಲಿಲ್ಲ ಅಂತ ಹೇಳ್ತಿಲ್ಲ, ಅವರು ಹೊರಬಲ್ಲರು. ಆದರೆ ಅವ್ರು ಇಟ್ಕೊಂಡಿದ್ದು ತಂಬೂರಿ ಪ್ರಾಯ. ಆ ತಂಬೂರಿ ಮೊದಲಾದವುಗಳಿಗೆ ಕಚ್ಚಪಿ ಅಂತ ಹೀಗೆ ಹೇಳ್ತಾರೆ. ಆದ್ದರಿಂದ ನಾರದರ ವೀಣೆಯ ನಿಜವಾದ ಹೆಸರೇನು? ವಿಜಯಧ್ವಜರು, ಯಾದವಾರ್ಯರು ಅದನ್ನು ಹೇಳಿದ್ದಾರೆ. ಆದರೂ ಕೂಡ ನನಗೆ ಅದ್ರ ಬಗ್ಗೆ ಸಂಶಯ ಇದೆ. ನಾನು ಈ ಎಲ್ಲ ಪ್ರವಚನಗಳನ್ನು ಮೊದಲಿಂದ ಮಾಡ್ತಾ ಇರೋದನ್ನು ಕೇಳಿದ್ದು ಇದ್ದರೆ ಗೊತ್ತಿರ್ತದೆ. ಇಲ್ಲದೆ ಹೋದರೆ ವಿಜಯಧ್ವಜರು ಯಾರು ಹೇಳಿದ ಮೇಲೆ ಕೂಡ ನಿನಗೇನು ಸಂಶಯ? ನೀನು ಬೇರೆಯವ್ರ ವ್ಯಾಖ್ಯಾನಕ್ಕೇನು ಅಷ್ಟು ಅಲ್ಲ ತಲೆ ಕೆಡಿಸ್ಕೊಳ್ಳೋದು ಅಂತ ಯಾರಿಗಾರು ಅನ್ನಿಸ್ತದೆ. ಅದು ಹಾಗಲ್ಲ. ಅದು ವಿಮರ್ಶೆಯ ಒಂದು ಸ್ಪಿರಿಟ್ ಅಷ್ಟೇ. ಅದನ್ನು ಕಳ್ಕೊಂಡ್ರೆ ನಮಗೆ ಸತ್ಯದ ದರ್ಶನ ಆಗೋದಿಲ್ಲ. ಅದನ್ನು ಅನೇಕ ಕಡೆ ಹೇಳಿದ್ದೀನಿ ಹಿಂದೆ ಕೂಡ. ಹೊಸಬರು ಅದನ್ನು ಕೇಳೋರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಅದರಿಂದ ಮಹತಿಯೋ ಕಚ್ಚಪಿಯೋ ದೇವದತ್ತಾನೋ ಇನ್ನಷ್ಟು ವಿಚಾರ ಮಾಡೇ ನಾನು ಹೇಳಬೇಕು. ನನಗದು ಇನ್ನೂ ಸ್ಪಷ್ಟವಾಗಿ ತೀರ್ಮಾನ ಆಗಲಿಲ್ಲ. ಅದಾಯಿತು. ಮುಂದೆ ಕೊನೆಯ ಶ್ಲೋಕ. ಅಹೋ ದೇವರ್ಷಿರ್ಧನ್ಯೋಯಂ ಯಕೀರ್ತಿಂ ಶಾರ್ಗಧನ್ವನಃ ಗಾಯನ್ ಮಾಧ್ವ್ಯ ಗಿರಾತಂತ್ರ್ಯ ರಮಯತ್ಯಾತುರಂ ಜಗತ್ ಅಂತ ಕೊನೆಯ ಶ್ಲೋಕ. ಇದನ್ನೇ ಇವತ್ತು ಕೊನೆಯ ಈ ಒಂದು 4 ಪ್ರವಚನಗಳಲ್ಲಿ ಮಂಗಲಾಚರಣ ರೂಪದಲ್ಲಿ ಕೊನೆಯಲ್ಲಿ ಹೇಳ್ತಾ ಇದ್ದೆ.
ಭಗವಂತನ ಭಗವತಿಯ ಮುಖ್ಯ ಪ್ರಾಣನ ಮಂಗಳಾಚರಣೆ ಆದಮೇಲೆ ಇದನ್ನು ಕೊನೆಗೆ ಹೇಳ್ತಿದ್ರು ಈ ಕಾರಣಕ್ಕಾಗಿ. ಸ್ವಯಂ ವ್ಯಾಸರೇ ಇದು ನೋಡಿ, ನಾರದರು ಹೊರಟು ಹೋದ್ರು, ಹಾಗಾದ್ರೆ ಇದನ್ನು ಹೇಳಿದ್ಯಾರು? ವ್ಯಾಸರೇ ಹೇಳಬೇಕು. ಅಥವಾ ಸೂತ ಪುರಾಣಿಕರು ಕತೆ ಹೇಳ್ತಿದ್ದಾರೆ, ಅವ್ರು ಹೇಳ್ತಾರೆ ಅಷ್ಟೇ. ಅವ್ರು ಬರೆದವರು ವೇದವ್ಯಾಸರು, ಸೂತ ಪುರಾಣಿಕರ ಮಾತನ್ನು ಬರೆದಿದ್ದಾರೆ ಅಷ್ಟೇ. ಯಾಕೆ ಶೌನಕಾದಿಗಳಿಗೆ ಅವರೇ ಹೇಳ್ತಿದ್ದಾರೆ. ಇದಕ್ಕೆ ಏನು ಅರ್ಥ ಬರೀತಾರೆ ವಿಜಯಧ್ವಜರು? ತನ್ನ ಮಧುರವಾದ ಮಾತಿನಿಂದ ಹರಿಯ ಕೀರ್ತಿಯನ್ನು ಹಾಡ್ತಾ ಇದ್ದಾರಲ್ಲ ಈ ನಾರದರು, ಆತುರವಾದ ಈ ಜಗತ್ತಿಗೆ, ದುಃಖಾತುರವಾದ ಈ ಜಗತ್ತಿನ ದುಃಖವನ್ನು ಪರಿಹರಿಸ್ತಾ ಇದ್ದಾರೆ. ಇದೇ ತುಂಬ ಸುಂದರವಾದ್ದು. ಹಿಂದೆ ಯಾರೋ ಸ್ತ್ರೀಯರ ಸಂತೋಷಕ್ಕಾಗಿ, ಅವರ ಮರ್ಜಿ ಕಾಪಾಡುವುದಕ್ಕಾಗಿ ಹಾಡಿ ಅವರ ಆಹ್ಲಾದವನ್ನು ನಿರೀಕ್ಷೆ ಮಾಡ್ತಿದ್ರಲ್ಲ, ಅಂತಹ ಸ್ತರದಿಂದ ಅವರು ಮೇಲೆದ್ರಲ್ಲ, ಜಗತ್ತಿನ ದುಃಖ ಪರಿಹಾರ ಮಾಡಲಿಕ್ಕಾಗಿ ಇದನ್ನು ಮಾಡ್ತಿದ್ದಾರಲ್ಲ, ಇದು ತುಂಬ ಸುಂದರವಾದಂಥ ಒಂದು ಸಂಗತಿ. ಒಂದು ಕಾಲದಲ್ಲಿ ಬರೀತಾರೆ, ಶೂದ್ರಯೋನಿರಪಿ ಏತಾದೃಶ ಮಹಾತ್ಮ್ಯಂ ಅಭೂತ್. ವಿಜಯಧ್ವಜರು ದಾಸಿಪುತ್ರನಾಗಿ ಹೇಳ ಹೆಸರಿಲ್ಲದಂತೆ ಬದುಕಿದವರು ಇವತ್ತು ಎಂಥ ಸ್ಥಾನಕ್ಕೆ ಏರಿದ್ದಾರೆ, ಅವರು ನಾರದರು ಅಂತ. ಆ ನಾರದ ಅನ್ನೋ ಶಬ್ದಕ್ಕೆ ನಾವು ಕೆಲವು ಅರ್ಥಗಳನ್ನು ಅನುಸಂಧಾನ ಮಾಡಬೇಕಾಗಿದೆ, ಅದನ್ನು ಕೊನೆಗೆ ಹೇಳ್ತೇನೆ. ಇದಿಷ್ಟು ವಿಜಯಧ್ವಜರು ಮತ್ತು ಯಾದವಾರ್ಯರದು ಅಭಿಪ್ರಾಯಗಳಾದವು. ಇನ್ನು ಮುಂದೆ ಶ್ರೀಧರಿ ವ್ಯಾಖ್ಯಾನದಲ್ಲಿ ಮತ್ತು ವೀರರಾಘವರ ವ್ಯಾಖ್ಯಾನದಲ್ಲಿ ಕೊನೆಯ ಶ್ಲೋಕಕ್ಕೆ ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನು ನೋಡೋಣ. ವಿಶೇಷ ಅರ್ಥಗಳೇನೂ ಇಲ್ಲ, ಅದನ್ನು ಪ್ರತಿಯೊಂದು ಬಾರಿ ಅದನ್ನು ನೋಡಬೇಕು ಅಂತಿಷ್ಟೆ. ಗಾಯನ್ ಮಾಧ್ವ್ಯ ಗಿರಾತಂತ್ರ್ಯ ಅಂತಿದೆಯಲ್ಲ, ಮಾಧ್ವಿ ಅಂದರೆ ಜೇನಿನಂತೆ ಸಿಹಿಯಾದದ್ದು. ಅದಕ್ಕೆ ಕೆಲವು ಕಡೆ ಮಾಧ್ಯನ್ ಅಂತಿದೆ, ಶತ್ರುಪ್ರತ್ಯಂತವಾದ ಶಬ್ದ, ಅದು ತಾನೂ ಸಂತೋಷ ಪಡ್ತಾ ಅಂತ ಅರ್ಥ. ಹಾಗೆ ಪಾಠಾಂತರ ಇದೆ. ತಂತ್ರಿ ಅಂದರೆ ವೀಣೆ, ತಂತ್ರಿ ಅಂದರೆ ತಂತಿವಾದ್ಯವಾದಂತಹ ವೀಣೆಯ ಮೂಲಕ ಅಂತ ಅದರ ತಾತ್ಪರ್ಯ ಆಗ್ತದೆ. ಮಾಧ್ಯನ್ ಅಂತಲೇ ಪಾಠ ಇಟ್ಕೊಂಡಿದ್ದಾರೆ ವೀರರಾಘವರು ಕೂಡ. ವೀಣಾ ಸ್ವನಜ ಹರ್ಷ ಮಗ್ನಸ್ಸನ್, ಜಗತ್ತಿಗೂ ಸಂತೋಷ ಕೊಡ್ತಿದ್ರು, ಅದರಿಂದ ಉಂಟಾಗುವ ಸುಖದಲ್ಲಿ ತಾವೇ ಮಗ್ನರಾಗಿದ್ರು ಅಂತ ಇದಿಷ್ಟು ಅರ್ಥ ಆಗ್ತದೆ. ರಾಧಾಕೃಷ್ಣರ ವ್ಯಾಖ್ಯಾನವೊಂದನ್ನು ಕೊನೆಗೆ ನೋಡಿ ಮುಂದೆ ನಾವು ನಾರದ ಅನ್ನೋ ಶಬ್ದಕ್ಕೆ ಅರ್ಥ ನೋಡಬೇಕು. ಸರಿ, ಏನು ನಾರದ? ತುಂಬ ಸುಂದರವಾದ ಅರ್ಥಗಳನ್ನು ವಿಜಯಧ್ವಜರು ಹೇಳ್ತಾರೆ. ನಾರಂ ಜ್ಞಾನಂ ದದಾತೀತಿ ನಾರದ. ನರ ಅಂದರೆ ಮನುಷ್ಯ, ಆ ಮನುಷ್ಯನಿಗೆ ಸಾಧಕ. ನರ ಅಂದರೆ ಸಾಧಕ, ಇದನ್ನು ಗಮನಿಸ್ಬೇಕು. ಬರೇ ಮನುಷ್ಯ ಅಲ್ಲ, ಸಾಧಕ. ಅದಕ್ಕಾಗಿ ನರೋತ್ತಮ ಅಂದರೆ ಸಾಧಕೇಶ ಅಂತ ಅರ್ಥ ಮಾಡಿರೋದು. ಎಲ್ಲ ಸಾಧಕರಿಗೂ ನಾರದರು ತಮ್ಮ ಮೇಲಿನವರಿಗೇನು ಜ್ಞಾನ ಕೊಡಬೇಕಾಗಿಲ್ಲ, ಕೆಳಗಿನವರಿಗೆ ಜ್ಞಾನ ಕೊಡ್ತಾರೆ ಅಂತ ಸಹಜವಾಗಿ ಅರ್ಥ ಆಗ್ತದೆ. ನರ ಸಂಬಂಧಿ ಜ್ಞಾನಂ, ಆ ಜ್ಞಾನಂ ದದಾತೀತಿ ನಾರದ, ನಾರಂ ದದಾತೀತಿ ನಾರದ. ಅದು ಇದನ್ನ ಮೇಲಿನ ಮೇಲೆ ನಾವು ನೆನಪು ಮಾಡ್ಕೊಳ್ಬೇಕು. ಜ್ಞಾನದ ಬಗ್ಗೆ ಹಸಿವು ಎಷ್ಟಿತ್ತು ನಾರದರಿಗೆ. ಅವರು ಕಲಹಪ್ರಿಯ ಗದ್ದಲೇ ಬಸ್ತಿದ್ರು ಅನ್ನೋದನ್ನು ಓದ್ತೇವೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಅವರು ಸನತ್ ಕುಮಾರರ ಬಳಿಗೆ ಬಂದು, ನಾಮವಿದೇವಾಸ್ಮಿ ನಾ ಆತ್ಮವಿತ್, ನನಗೆಲ್ಲ ಗೊತ್ತು. ಅವ್ರು ಏನಾದ್ರು ಪಠನೆ ಮಾಡಿದ ಗ್ರಂಥಗಳ ಅಧ್ಯಯನ ಮಾಡಿದ ಗ್ರಂಥಗಳ ಹೆಸರು ಕೇಳಿದರೆ ನಾವು ಎಚ್ಚರ ತಪ್ಪಿ ಬೀಳ್ತೇವೆ, ಅಷ್ಟು ಗ್ರಂಥ ಅಧ್ಯಯನ ಮಾಡಿದ್ರು. ಆದರೂ ಕೂಡ ಕೊನೆಗೆ ಏನು ಹೇಳ್ತಾರೆ, ನನಗೆ ನಾಮ ಗೊತ್ತಿದೆ, ಎಲ್ಲದ್ರದ್ದು ಶಬ್ದ ಗೊತ್ತಿದೆ, ಒಳಗಿನ ಅರ್ಥದ ವಿಶೇಷ ಪರಿಜ್ಞಾನ ಇಲ್ಲ. ಅತಃ ಭಗವನ್ ಅನುಶೋಚಾಮ್ಯ, ನನಗೆ ದುಃಖ ಆಗ್ತದೆ, ದಯವಿಟ್ಟು ತಾವು ದುಃಖ ಪರಿಹಾರ ಮಾಡಬೇಕು. ಇದು ನಾರದರ ಜ್ಞಾನ ನಿಷ್ಠೆ. ಅವರು ಅದನ್ನು ಜಗತ್ತಿಗೆ ಕೊಟ್ಟಿದ್ದಾರೆ ಛಾಂದೋಗ್ಯ ಉಪನಿಷತ್ತಿನ ಮೂಲಕ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ. ಇದು ಒಂದರ್ಥ. ಅರದೋ ದೋಷದೋ ನಭವತೀತಿವ. ಅರ ಅಂದರೆ ದೋಷ, ಅರದ ಅಂದರೆ ದೋಷವನ್ನು ಕೊಡುವಂಥವ್ರು. ಅಂದರೆ ನಮ್ಮ ವರ್ತನೆಯಿಂದ ಇನ್ನೊಬ್ಬರ ಮನಸ್ಸಿನಲ್ಲಿಯೂ ದೋಷಗಳನ್ನು, ದುರ್ವರ್ತನೆಗಳನ್ನು ಬಿತ್ತುವವರು ಅಂತ ಅರ್ಥ ಅರದ ಅಂದರೆ. ನಾರದ ಅಂದರೆ ಅದಕ್ಕೆ ಭಿನ್ನವಾಗಿ ತನ್ನ ನಡೆ ನುಡಿಯ ಮೂಲಕ ಇನ್ನೊಬ್ಬರಿಗೆ ಮಾದರಿಯಾದವರು ಅಂತ ಅದರ ಅಭಿಪ್ರಾಯ ಆಗ್ತದೆ. ಆರವತ್ತು ಅಂಗಾರವತ್ತು ಆಯುಖಂಡಕೋ ನಭವತೀತಿವ ಅಂತ ಇನ್ನೊಂದು ಅರ್ಥ ಬರೆದಿದ್ದಾರೆ. ಆರ ಅಂದರೆ ಅಂಗಾರಕ, ಮಂಗಳ ಗ್ರಹ. ಅದು ಮಂಗಳ ಗ್ರಹವನ್ನು ದುಷ್ಟಗ್ರಹ ಅಂತ ಪರಿಗಣನೆ ಮಾಡ್ತಾರಂತೆ ಜ್ಯೋತಿಷ್ಯದಲ್ಲಿ. ನಾನು ಅದ್ರ ಬಗ್ಗೆ ಸ್ವಲ್ಪ ಭಾಳ ವಿಶೇಷ ಆಲೋಚನೆಯನ್ನು ಮಾಡಲಿಲ್ಲ, ಸ್ವಲ್ಪ ಆಲೋಚನೆ ಮಾಡಿದ್ರೆ ತಿಳಿದು ಬಂತು. ಅಂಗಾರಕ ನಮ್ಮ ಆಯುಷ್ಯವನ್ನು ಖಂಡನ ಮಾಡ್ತಾನಂತೆ, ಕಡಿಮೆ ಮಾಡ್ತಾನೆ ಮಂಗಳ ಗ್ರಹ. ದ ಅಂದರೆ ಕೊಡುವವನು ಅಂತ ಅರ್ಥ ಬಂದಿತ್ತು. ಇದು ಇನ್ನೊಂದು ದೋ ಅವಖಂಡನೆ ಅಂತ ಧಾತು, ಆಯುಷ್ಯವನ್ನು ಕ್ಷೀಣಿಸುವವನು. ಇವನು ಆರದ. ಆ ಥರ ಅಲ್ಲ, ಇವನು ಆಯುಷ್ಯವನ್ನು ಖಂಡನೆ ಮಾಡೋದಿಲ್ಲ, ಆಯುಷ್ಯವನ್ನು ಹೆಚ್ಚು ಮಾಡ್ತಾನೆ ನಾರದ. ನಾರದನ ಅನುಗ್ರಹ ಯಾರಿಗಾಗ್ತದೆ, ಅವರ ಆಯುಷ್ಯ ಹೆಚ್ಚಾಗ್ತದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದಿಷ್ಟು ಅವರು ತೋರಿಸಿರುವಂಥ ಅರ್ಥ. ನಮಗೆ ಕೋಶಗಳನ್ನು ತೆಗೆದು ನೋಡಿದರೆ ಇನ್ನೂ ಬೇರೆ ಬೇರೆ ಅರ್ಥಗಳು ಕೂಡ ಆ ನಾರದ ಅನ್ನೋ ಶಬ್ದಕ್ಕೆ ಸಿಗ್ತವೆ. ನಾರ ಅಂದರೆ ಭಕ್ತಿ, ಜ್ಞಾನ ಅಂತ ಕೂಡ ಹೀಗೆ ಕೆಲವರು ಅರ್ಥ ಮಾಡಿದ್ದಾರೆ.
ನಾರ ಅಂದರೆ ಪೂಜೆ ಅಂತ ಇನ್ನು ಕೆಲವರು ಅರ್ಥ ಮಾಡಿದ್ದಾರೆ, ಭಗವದ್ ಉಪಾಸನೆ ಅಂತ ಹೀಗೆಲ್ಲ ಬೇರೆ ಬೇರೆ ಥರದ ಅರ್ಥಗಳನ್ನು ಮಾಡಿದ್ದಾರೆ. ಬೇರೆ ಬೇರೆ ಪುರಾಣಗಳಲ್ಲಿ ಆ ನಾರದ್ರ ಬಗ್ಗೆ ಉಲ್ಲೇಖಗಳು ಕೂಡ ಬಂದಿವೆ. ಕೆಲವನ್ನ ಅಭ್ಯಾಸ ಮಾಡಿದೆ. ನಾವು ಅದನ್ನ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿದಷ್ಟು ಆ ನಾರದ ಅನ್ನೋ ಶಬ್ದದ ಅರ್ಥ ವ್ಯಾಪ್ತಿ ಹೆಚ್ಚಾಗ್ತದೆ. ಸಾಧ್ಯವಾದಷ್ಟು ವಿಜಯಧ್ವಜ ತೀರ್ಥರು ಏನು ಹೇಳಿದ್ದಾರೆ ಅದನ್ನು ನಾವಷ್ಟು ಈಗ ನೋಡಿ ಮುಗಿಸಿದ್ದೀವಿ. ನರಸ್ಯ ಧರ್ಮ ನಾರಂ, ಧರ್ಮವನ್ನು ಬಿತ್ತುವವರು ಅಂತ, ಧರ್ಮಾಚರಣೆಯನ್ನು ಬಿತ್ತುವವರು ಆಪ್ಟೆ ಡಿಕ್ಷನರಿಯಲ್ಲಿ ತದ್ದದಾತಿ ಅಂತ. ಅವರು ಕೂಡ ಹಾಗೆ ಹೇಳಲಿಕ್ಕೆ ಮತ್ತೆ ಆಪ್ಟೆ ಕೋಶ ಅಂದರೆ ಇತ್ತೀಚಿನ ಕೋಶ ಅದು. ಅವರು ಬೇರೆ ಕಡೆ ಎಲ್ಲಿಂದಾದರೂ ಅಂಥ ಅರ್ಥವನ್ನು ನೋಡಿಯೇ ಹೇಳಿದ್ದಿರಬೇಕು, ಅದೇನು ಹೊಸ ಅರ್ಥ ಏನು ಇರಲಿಕ್ಕಿಲ್ಲ. ನರಸ್ಯ ಧರ್ಮ್ಯಂ ನರಾಚೇತಿ ವಕ್ತವ್ಯಂ ನಾರಂ ದದಾತಿ ಅಂತಲೇ ವಾಚಸ್ಪತ್ಯ ಮೊದಲಾದ ಕೋಶದಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಅವರು ನಾರದರು ವೇದವ್ಯಾಸರೆದುರಿಗೆ ತಮ್ಮ ಹಿಂದಿನ ಜನ್ಮಗಳನ್ನು ಬಿತ್ತರಿಸಿದ್ದನ್ನು ಅದನ್ನೆಲ್ಲ ಕೋಶಗಳಲ್ಲಿ ಉದ್ಧರಿಸ್ತಾರೆ. ಮತ್ತು ಬ್ರಹ್ಮವೈವರ್ತ ಪುರಾಣದ ಕೆಲವು ಭಾಗಗಳಲ್ಲಿ ಅವರು ಒಬ್ಬ ದಾಸಿ ಪುತ್ರನಾಗಿ ಜನಿಸಿದ್ದು ಹೀಗೆ ಕೂಡ ಎಲ್ಲ ಕೇಳಿ ಬರ್ತದೆ. ಕಾನ್ಯಕುಬ್ಜ ದೇಶದಲ್ಲಿ ಒಬ್ಬ ದ್ರುಮಿಲ ಅಂತ ರಾಜ ಇದ್ದ. ಕಲಾವತಿ ಅಂತ ಅವನಿಗೆ ಪತ್ನಿ ಇದ್ಲು, ಪತಿವ್ರತೆ ಆಗಿದ್ಲು. ಅವಳಿಗೆ ಮಕ್ಕಳಾಗಿರಲಿಲ್ಲ. ಒಬ್ಬ ನಾರದ ಅನ್ನೋ ಹೆಸರಿನ ಮುನಿಗೆ, ನಾರದಂ ಕಾಶ್ಯಪಂ ಮುನಿಂ, ಕಶ್ಯಪ ಗೋತ್ರದ ನಾರದ ಅನ್ನುವನು ಬಳಿಗೆ ಹೋದ್ಲು. ಅವನಿಗೆ ಅವನ ಹತ್ರ ಹೋಗಿ ಉಪತಸ್ಥವು ಸುವೇಶಂ ಕೃತ್ವ ಅವಳು ಹೇಳಿದ್ಲು ವಿನಯನದಿಂದ, ಗೋಪಿಕಾಹಂ ದ್ವಿಜಶ್ರೇಷ್ಠ. ಅವಳ ಗಂಡ ದ್ರುಮಿಲ ಅಂತ ಏನಿದ್ನಲ್ಲ ಅವನು ಗೋಪರಾಜ, ಬರೇ ರಾಜ ಅಲ್ಲ, ಗೋಪಾಲಕರಿಗೆ ರಾಜ ಅಂತ ಬಂದಿದೆ. ಅದನ್ನು ತಾನು ಗೋಪಿ ಅಂತ ಹೇಳ್ಕೋತಾಳೆ. ಪುತ್ರಾರ್ಥಿನಿ, ಪುತ್ರನನ್ನು ಬಯಸಿ ಬಂದಿದ್ದೇನೆ, ನನಗೆ ನಿಯೋಗದ ಮೂಲಕ ಸಂತಾನ ಕೊಡು ಅಂತ. ಮತ್ತು ನಿನಗೆ ಅದೇನು ದೋಷವೂ ಅಲ್ಲ. ಹೇಗೆ ಅಂದರೆ ತೇಜೀಯಸಾಂ ನ ದೋಷಾಯ ವನ್ಯೇಹೇ ಸರ್ವಭುಜೋ ಯಥ. ವನ್ನಿ ಎಲ್ಲವನ್ನೂ ಸುಟ್ಟು ಬೂದಿ ಮಾಡ್ತದೆ. ನಿನ್ನಂಥವರಿಗೆ ನಾನು ಸಂಘ ಮಾಡಿ ಮಕ್ಕಳನ್ನು ಕೊಟ್ಟರು ಅದೇನು ದೋಷ ಅಲ್ಲ, ಅದನ್ನು ಮಾಡು. ಆಗ ಅವನಿಗೆ ಸಿಟ್ಟು ಬಂತಂತೆ. ಚುಕೋಪ ಮುನಿಪುಂಗವ ವೃಷಲೀತತ್ ಪುರಸ್ಥತ್ತವು ಶುಷ್ಕಕಂಠ ಔಷ್ಠ ತಾಲೂಕ. ಅವನ ಕೋಪ ನೋಡಿ ಇವಳಿಗೆ ಹೆದರಿಕೆ ಆಯಿತು. ಗಂಟ್ಲು ಆರಿ ಹೋಯ್ತು, ತತ್ತರಿಸಿ ಹೋದ್ಲು ಅವಳು. ಅಲ್ಲಿ ಒಂದು ಮೇನಕ ಋಷಿ ಹೋಗ್ತಾ ಇದ್ಲು, ಅಪ್ಸರೆ ಬಂದ್ಲು. ಅವಳನ್ನು ನೋಡಿ ಮುನಿಗೆ ಮನಸ್ಸು ಚಂಚಲ ಆಯಿತು. ಅವನ ತೇಜಸ್ಸು ಹೊರಗೆ ಬಿತ್ತು. ತೇಜಸ್ಸು ಹೊರಗೆ ಬಿದ್ದಾಗ ಇವಳು ಈ ಗೋಪರಾಜ ಕನ್ಯೆ ಋತುಸ್ನಾನ ಮಾಡಿ ಅಲ್ಲಿ ಹೋಗಿದ್ಲಲ್ಲ, ಆಗ ಅವಳು ಅದನ್ನು ಪರಿಗ್ರಹ ಮಾಡಿದ್ಲು. ಮುಂದೆ ಶ್ರೇಷ್ಠನಾದ ಮಗನನ್ನು ಪಡೆದ್ಲು. ಸಾ ವಿಪ್ರಗೇಹೇ ಸಾಧ್ವೀಚ ಸುಷಾವತನಯಂ ವರಂ. ಬಂಗಾರದಂತೆ ಮೈಬಣ್ಣ, ಒಂದು ತೇಜಸ್ಸಿನಿಂದ ಜ್ವಲಿಸ್ತಾ ಇದ್ದ ಅಂಥ ಒಬ್ಬ ಮಗ. ನಾರಂ ದದೌ ಜನ್ಮಕಾಲೇ ತೇನಾಯಂ ನಾರದಾಭಿಧ. ದದಾತಿ ನಾರಂ ಜ್ಞಾನಂ ಚ, ಜ್ಞಾನವನ್ನು ಜಗತ್ತಿಗೆ ಕೊಡುವವನು. ಅಲ್ಲಿ ಕೆಲವು ನಾವು ನೋಡ್ತಿರೋ ಕೋಶಗಳಲ್ಲಿ ಕೆಲವು ಮುದ್ರಣ ದೋಷ ಇದೆ. ಅವನು ಹುಟ್ಟಿದಾರಭ್ಯ ಪಿತೃಗಳಿಗೆ ತರ್ಪಣ ಕೊಡ್ತಾ ಇದ್ದ, ಪಿತೃಗಳಿಗೆ ಸಂತೋಷವಾದ ಕೆಲಸ ಮಾಡ್ತಾ ಇದ್ದ, ಅದರಿಂದ ಅವನಿಗೆ ನಾರದ ಅಂತ ಹೀಗೆಲ್ಲೋ ಒಂದು ಕಡೆ ಇದೆ. ಆ ಪಾಠಗಳ ಪ್ರಕ್ಷೇಪದ ಹಾವಳಿಯಲ್ಲಿ ಮತ್ತು ಅಸ್ಪಷ್ಟತೆಯ ಹಾವಳಿಯಲ್ಲಿ ಸ್ವಲ್ಪ ಒಂದು ತೀರ್ಮಾನಿಸೋದು ಕಷ್ಟ. ಇಲ್ಲಿ ಅಂತೂ ನಾರವನ್ನು ಕೊಟ್ಟ, ಜ್ಞಾನವನ್ನು ಕೊಟ್ಟ ಅಂತಂತೂ ಇಲ್ಲಿದ್ದೇ ಇದೆ. ದದಾತಿ ನಾರಂ ಜ್ಞಾನಂ ಚ ಬಾಲಕೇಭ್ಯಶ್ಚ ಬಾಲಕಃ. ಇವನು ಬಾಲಕನಾಗಿದ್ದಾಗಲೇ ಉಳಿದ ಬಾಲಕರಿಗೆ ಜ್ಞಾನ ಕೊಡ್ತಿದ್ದ. ಮತ್ತು ಅವನು ಜಾತಿಸ್ಮರಣೂ ಕೂಡ ಆಗಿದ್ದ, ಹಿಂದಿನದೆಲ್ಲವನ್ನೂ ನೆನಪು ಮಾಡ್ಕೊಳ್ತಿದ್ದ ಅಂತ ಅದು ಬಂದಿದೆ. ನಾರದನ ಚತುರ್ಮುಖ ಬ್ರಹ್ಮನ ತೊಡೆಯಿಂದ ಹುಟ್ಟಿದ ಅಂತ ಭಾಗವತದಲ್ಲಿ ಹೇಳಿದೆ. ಅವನು ಕಂಠದಿಂದ ಹುಟ್ಟಿದ ಅಂತ ಇಲ್ಲೊಂದು ಕಡೆ ಉಲ್ಲೇಖ ಇದೆ. ನಾರಾನ್ ದದವು ತತ್ ಕಂಠಂ ಚ ತೇನ ತನ್ನಾರದ ಸ್ಮೃತಃ ಅಂತ ಹೀಗೆಲ್ಲ ಅವನ ಚತುರ್ಮುಖ ಬ್ರಹ್ಮನೇ ಅವನಿಗೆ ನಾರದ ಅಂತ ಹೆಸರು ಮಾಡಿದ್ದ ಅಂತ ಹೀಗೆಲ್ಲ ಬೇರೆ ಬೇರೆ ಕಡೆ ಕೇಳಿ ಬರ್ತದೆ. ಲಲಾಟ ಮಧ್ಯ ತಸೃಜತ್ ನಾರದಂ ಪ್ರಿಯ ವಿಗ್ರಹಂ ಸನತ್ಕುಮಾರಂ ಮೂರ್ಧಶ್ಚ. ಸನತ್ಕುಮಾರನನ್ನು ತಲೆಯಿಂದ ಹುಟ್ಟಿಸಿದ ಅಂತ ಹೀಗೆಲ್ಲ ಅಲ್ಲಿ ಉಲ್ಲೇಖ ಇದೆ. ಸಾಧ್ಯ ಆದಷ್ಟು ಅದು ಏನು ಕೋಶಗಳಲ್ಲಿ ಉಲ್ಲೇಖ ಇದೆ ಅಷ್ಟನ್ನು ಹೇಳಿದ್ದೇನೆ. ಅಂತೂ ಉಳಿದ ಏನನ್ನು ಕೊಡ್ತಾನೋ ಬಿಡ್ತಾನೋ, ನಮಗಂತೂ ಧರ್ಮದ ಪ್ರವೃತ್ತಿ ಮತ್ತು ಜ್ಞಾನವನ್ನು ಕೊಡ್ತಾನೆ. ಆದ್ದರಿಂದ ಆತ ನಾರದ ಅಂತ ಆ ಶಬ್ದವನ್ನು ನಾವು ಪರಿಗ್ರಹಿಸಲಿಕ್ಕೆ, ಆ ಶಬ್ದದ ಅರ್ಥವನ್ನು ಪರಿಗ್ರಹಿಸಲಿಕ್ಕೆ ಏನೂ ತೊಂದರೆ ಇಲ್ಲ. ಇಷ್ಟನ್ನು ಇಲ್ಲಿ ಬೇರೆ ಬೇರೆ ಕಡೆ ಕೋಶಗಳಲ್ಲಿ ಬಂದಂತೆ ನಾನು ಆ ನಾರದ ಅನ್ನೋ ಶಬ್ದಕ್ಕೆ ಅರ್ಥ ಹೇಳಿದ್ದೇನೆ. ನೋಡಿ, ನಾನು ಅವಾಗೊಂದು ಅರ್ಥ ಹೇಳಿದ್ದಿಲ್ಲ, ಪಿತೃಗಳಿಗೆ ಕೊಡ್ತಾ ಇದ್ದ ಅಂತ.
ಅದನ್ನು ಚಕ್ರವರ್ತಿ ಗೋಪಾಲಾಚಾರ್ಯ ಶ್ರೀನಿವಾಸ ಆಚಾರ್ಯರ ಶಬ್ದಾರ್ಥ ಕೌಸ್ತುಭದಲ್ಲಿ ಹೀಗೆ ಹೇಳಿದ್ದಾರೆ. ನಾರಂ ನರಸಮೂಹಂ ಜತಿ ಖಂಡಯತಿ ಕಲಹೇನ. ಜನರ ನಡುವೆ ಖಂಡನ ಮಾಡಿಸೋ, ಭೇದ ಹುಟ್ಟಿಸೋ ನಾರದ. ನರಸ್ಯ ಧರ್ಮ್ಯಂ ದದಾತೆ. ಇದು ನುಹು ಇದಂ ನಾರಂ. ನುಹು ಅಂತ ನೃ ಶಬ್ದದ ಷಷ್ಠಿ ವಿಭಕ್ತಿ ಏಕವಚನ, ಪಿತುಹು ಇದ್ದಂಗೆ. ಅವನಿಗೆ ಸಂಬಂಧಪಟ್ಟದ್ದು ಅಜ್ಞಾನ. ಅಜ್ಞಾನವನ್ನು ಖಂಡನ ಮಾಡ್ತಾನೆ, ಜ್ಞಾನವನ್ನು ಕೊಡ್ತಾನೆ. ಎಲ್ಲ ಅರ್ಥವೂ ಅಲ್ಲಿ ಬರ್ತದೆ. ಇನ್ನೊಂದು ಅರ್ಥ ಇದೆ ನೋಡಿ. ಆಪೋ ನಾರ ಇತಿ ಪ್ರೋಕ್ತ ನಮ್ಗೆ ಗೊತ್ತಿದೆ. ನಾರ ಅಂದ್ರೆ ನೀರು ಅಂತ. ನಾರಂ ಪಾನೀಯಮಿತ್ಯುಕ್ತಂ ತತ್ ಪಿತೃಭ್ಯ ಸದಾ ಭವಾನ್. ಪಿತೃಗಳಿಗೆ ಯಾವತ್ತೂ ತರ್ಪಣ ಮಾಡೋದು ದೊಡ್ಡ ಕೆಲಸ ಅಂತ ಒಂದೊಂದು ನಿಷ್ಠೆ ಇತ್ತು, ಎಲ್ಲರಿಗೂ ಇರ್ತದೆ. ಆ ನಿಷ್ಠೆ ಕಾರಣದಿಂದಾಗಿ ನೀರನ್ನು ಪಿತೃದೇವತೆಗಳಿಗೆ ಕೊಟ್ಟವರಾದ್ದರಿಂದ ಅವರು ನಾರದರು ಅಂತ ಬಂದಿದೆ ಅಂತ ಇನ್ನೊಂದು ಉಲ್ಲೇಖ ಆ ಕೋಶಗಳಲ್ಲಿ ನಮಗೆ ಹೀಗೆ ಕಾಣಿಸ್ತದೆ. ಇಷ್ಟು ಉಲ್ಲೇಖಗಳನ್ನು ಬೇರೆ ಬೇರೆ ಕಡೆ ಬಂದದನ್ನು ಹೇಳಿದ್ದೀನಿ. ಅಲ್ಲಿಗೆ ಈ ಒಂದನೇ ಸ್ಕಂದದ 6ನೇ ಅಧ್ಯಾಯದ ಸಮಾಪ್ತಿಯಾಗಿದೆ. 42ನೇ ಶ್ಲೋಕವೂ ಕೂಡ ಸಮಾಪ್ತವಾಗಿದೆ. ಆ ನಾರದರ ಕಥೆ ಇಲ್ಲಿ ಸಮಾಪ್ತವಾಗಿದೆ. ಇತಿ ಶ್ರೀಮದ್ಭಾಗವತೆ ಪ್ರಥಮಸ್ಕಂಧೆ ಪ್ರಥಮಾಧ್ಯಾಯ ಟಿಪ್ಪಣ್ಯಾಂ ವೇದೇಶತೀರ್ಥ ಪೂಜ್ಯಪಾದ ಯದುಪತಿ ವಿರಚಿತಾಯಾಂ ಷಷ್ಠೋಧ್ಯಾಯಃ ವಿಜಯಧ್ವರಿ ಭಿಕ್ಷು ವಿರಚಿತಾಯಾಂ ಚ ಭಾಗವತ ಟೀಕಾಯಾಂ ಪದರತ್ನಾವಲ್ಯಾಂ ಷಷ್ಠೋಧ್ಯಾಯಃ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನ ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.